ವಾವ್. ಮನುಷ್ಯನಿಗೆ ಕಷ್ಟ ಅನ್ನೋದು ಇರಬೇಕು, ಸುಖ ಅನ್ನೋದು ಇರಬೇಕು. ಅವಾಗಲೇ ಅದು ಒಂದು ಲೈಫಿಗೆ ಅರ್ಥ ಅನ್ನೋದು ಇರೋದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿ ಮಳೆ ಇಲ್ಲ, ಸ್ವಲ್ಪ ಬೆಳಗ್ಗೆಯಿಂದ ಚೆನ್ನಾಗಿ ಬಿಸಿಲು ಬಂದಿದೆ. ಎಷ್ಟೋ ದಿನಗಳಾಯ್ತು ಬಿಸಿಲು ನೋಡಿ, ಮತ್ತೆ ಈ ತರ ವಾತಾವರಣ ನೋಡಿ ಸಮಾಧಾನ ಆಗತ್ತೆ ಇದು ನೋಡಿದ್ರೆ. ಮನುಷ್ಯರು ಅಷ್ಟೇ ಅಲ್ವಾ, ಯಾವ್ದು ಅತಿಯಾಗಿ ಇಷ್ಟಪಡೋದಿಲ್ಲ. ತುಂಬಾ ಮಳೆ ಬಂತು ಅಂದ್ರೆ ಅಪ್ಪ ಸಾಕಪ್ಪ ಮಳೆ ಅಂತಾರೆ, ತುಂಬಾ ಬಿಸಿಲು ಅಂತಂದ್ರೆ ಅಬ್ಬಾ ಸಾಕಿಷ್ಟೇ ಬಿಸಿಲು ಅಂತಾರೆ, ಚಳಿ ಅಂತಂದ್ರೆ ಇಷ್ಟೊಂದು ಚಳಿ ಬೇಡ, ಬೇಗ ಹೋಗ್ಲಿ ಅಂತ ಹೇಳ್ತಾರೆ. ಸೊ ಆತರ ಲೈಫ್ ನಲ್ಲಿ ಎಲ್ಲವೂ ಇರ್ಬೇಕು ಅಂತ ಹೇಳಿ ದೊಡ್ಡವ್ರು ಹೇಳ್ತಾರೆ. ಆಗಿದ್ರೇನೆ ವರ್ಕೌಟ್ ಆಗೋದು. ಕಷ್ಟ ಸುಖ ಎರಡು ಇದ್ರೇನೆ. ಈಗ ಕಷ್ಟ ಇದ್ರೆ ಸುಖದ ಬೆಲೆ ಗೊತ್ತಾಗುತ್ತೆ, ಸುಖ ಇದ್ರೆ ಕಷ್ಟದ ಬೆಲೆ ಗೊತ್ತಾಗುತ್ತೆ. ಕೆಲವ್ರು ಅನ್ಕೊಳ್ತಾರೆ ಒಂದಿಲ್ಲ ಅಂದ್ರೂ ಅರ್ಥ ಆಗಲ್ಲ, ಲೈಫ್ ಅರ್ಥನೇ ಆಗಲ್ಲ. ಕೆಲವ್ರು ಅನ್ಕೊಳ್ತಾರೆ ಅಬ್ಬಾ ಬರೀ ಸುಖ ಒಂದಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ. ಆತರ ಇರೋದೇ ಇಲ್ಲ. ಬರೀ ಕಷ್ಟಗಳೇ ನೋಡಿರ್ತಾರಲ್ಲ, ಅಬ್ಬಾ ಈ ಕಷ್ಟಗಳು ನೋಡಕ್ಕಾಗಲ್ಲ, ಸುಖವಾಗಿದ್ರೆ ಚೆನ್ನಾಗಿರತ್ತೆ ಅಂತ. ಮನುಷ್ಯನಿಗೆ ಕಷ್ಟ ಅನ್ನೋದು ಇರ್ಬೇಕು, ಸುಖ ಅನ್ನೋದು ಇರ್ಬೇಕು. ಅವಾಗ್ಲೇ ಅದು ಒಂದು ಲೈಫಿಗೆ ಅರ್ಥ ಅನ್ನೋದು ಇರೋದು ಅಲ್ವಾ? ಅವಾಗ್ಲೇ ಎಂಜಾಯ್ ಮಾಡೋದು. ಟ್ರೂ ಆಗಿ ಲೈಫ್ ಎಂಜಾಯ್ ಮಾಡ್ಬೇಕಂದ್ರೆ ಎಲ್ಲದೂ ಮಾಡರೇಷನ್ ಅಲ್ಲಿ ಇರ್ಬೇಕು. ನಾವು ಲೈಫ್ ನಲ್ಲಿ ಕಷ್ಟನೂ ನೋಡಿದೀವಿ, ಸುಖನೂ ನೋಡಿದೀವಿ. ಎರಡು ಇದ್ರೇನೆ ಒಂಥರ ಮಜವಾಗಿದೆ. ಬರೀ ಸುಖ ಒಂದೇ ಇತ್ತು, ಕಷ್ಟಗಳೇನು ಇಲ್ಲ, ನಮ್ ಅನ್ಕೊಂಡಿದ್ದೆ ಎಲ್ಲ ಆಯ್ತು ಅನ್ಕೊಳ್ಳಿ, ಲೈಫ್ ಬೋರ್ ಆಗ್ಬಿಡತ್ತೆ. ಅದೇ ತರ ಬರೀ ಕಷ್ಟಗಳೊಂದೇ, ಆ ಕಷ್ಟ ಬಂತು ಈ ಕಷ್ಟ ಬಂತು ಅಂದ್ರೂ ಕೂಡ ಲೈಫ್ ಬೋರ್ ಆಗತ್ತೆ. ಅವಾಗ ಸಂತೋಷ ಸುಖ ಎಲ್ಲದೂ ಇರ್ಬೇಕಲ್ವಾ? ಸೊ ಇದನ್ನ ನಾವು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ನನ್ಗೆ ಯಾಕೋ ಇವತ್ತಿನ ವಾತಾವರಣ ನೋಡಿದ್ರೆ ಆಗ ಅನ್ನಿಸ್ತು. ಏನ್ ಮಾಡ್ತಾ ಇದೀಯ ನೀನು? ನಮ್ಮ ಮನೇಲಂತೂ ಇವ್ರು ಹಿಡಿಯಕ್ಕೆ ಆಗ್ತಾ ಇಲ್ಲ, ನಂಗೆ ಸಾಕ ಹೋಗ್ಬಿಟ್ಟಿದೆ. ಒಂದು ಸಾಮಾನು ಒಂದು ಕಡೆ ಇರೋದೇ ಇಲ್ಲ. ಇವತ್ತು ನಾನು ಹಿಂಗ್ ಮಾಡ್ತೀನಿ ದೊಡ್ಡಗಾಗಿ. ಇವತ್ತು ಸಿನಿಮಾ ಡೇ ಅಂತೆ, ಹೌದಾ? ನ್ಯಾಷನಲ್ ಹಾಲಿಡೇ ಕೊಟ್ಬಿಡ್ಬೇಕು. ಏನ್ ಮಾಡ್ಬೇಕು ಇವತ್ತು ನಿನ್ ಡೇಗೆ? ನನ್ ಡೇಗೆ ಏನು ಫುಡ್ ಕೊಡಿಸ್ಬೇಕಂತೆ. ಏನು ಫುಡ್ ಕೊಡಿಸ್ಬೇಕಂತೆ? ಫುಡ್ ಕೊಡಿಸ್ಬೇಕು. ಮನೇಲಿ ತಿನ್ನಲ್ವಾ ಫುಡ್ ದಿನಲ್ಲಿ? ಇಲ್ಲ, ನನಗೆ ಯೋಗಟ್ ಬೇಕು. ಯೋಗಟ? ಆಮೇಲೆ ನಿನ್ ಡೇನಾ? ಹೆಲ್ದಿ ಫುಡ್ ಬೇಕಾ ಜಂಕ್ ಫುಡ್ ಬೇಕಾ? ಹೆಲ್ದಿ ಫುಡ್. ಹೆಲ್ದಿ ಫುಡ್ಡಾ? ವೆರಿ ಗುಡ್. ಸ್ವಲ್ಪ ಜಂಕ್ ತಿನ್ನೋದು, ಆಮೇಲೆ ಸ್ವಲ್ಪ ಜಾಸ್ತಿ ಹೆಲ್ದಿ ತಿನ್ನೋಣ. ನಾನು ಯೋಗಟ್ ತಿಂತೀನಿ. ಯೋಗಟ್ ಹೆಲ್ದಿ ಫುಡ್. ಯೋಗಟ್ ಹೆಲ್ದಿ ಫುಡ್. ಹೌದು. ಮತ್ತೆ ಆಮೇಲೆ ಜಕುಟ್. ಜಕುಟ್ ಅಲ್ಲ, ಅದು ಜಕುಟ್. ಅವಳಿಗೆ ಒಟ್ಟಿನಲ್ಲಿ ಏನೋ ಸ್ವಲ್ಪ ಸಿಹಿಯಾಗಿರ್ಬೇಕು. ಫ್ರೆಂಡ್ಸ್, ಇನ್ನೇನು ನಾವೀಗ ರೆಡಿ ಆಗಿದ್ದೀವಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ. ಅಂಡ್ ನಮ್ಮ ಫಾರ್ಮ್ ಹೌಸ್ ಅಲ್ಲಿ ಆರ್ಚ್ ಮಾಡಿಸ್ತಾ ಇದೀವಲ್ವಾ, ಅದಕ್ಕೆ ಕೆಲವೊಂದು ಬೀಜಗಳೆಲ್ಲ ಬೇಕು, ಬಳ್ಳಿ ಹಚ್ಲಿಕ್ಕೆ. ಮತ್ತೆ ಕೆಲವೊಂದು ಗಿಡಗಳೆಲ್ಲ ಬೇಕು, ನರ್ಸರಿಗೆ ಹೋಗೋಣ ಅಂತ. ಅದಕ್ಕಿಂತ ಮೊದಲು ಸ್ವಲ್ಪ ಹೊರಗಡೆನೆ ಇವತ್ತು ಊಟ ಮಾಡ್ಕೊಂಡ್ ಬರೋಣ ಅಂತ. ಅವಳು ತುಂಬಾ ದಿವಸದಿಂದ ಕೇಳ್ತಾ ಇದ್ದಾಳೆ. ನಾವು ಅವಳು ಕೇಳಿದ ತಕ್ಷಣನೇ ಕರ್ಕೊಂಡು ಹೋಗಲ್ಲ, ಒಂದು 10 days ಆದ್ಮೇಲೆ ನಾವು ಫ್ರೀ ಮಾಡ್ಕೊಂಡು ಹೋಗಿರ್ತೀವಿ. ಮಂತ್ಲಿ ಒನ್ಸ್ ಆದ್ರೂ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದ್ರೆ ಚೆನ್ನಾಗಿರತ್ತಲ್ವಾ ಫ್ಯಾಮಿಲಿ ಜೊತೆ. ಅದಕ್ಕೆ ಹೋಗೋಣ ಇವತ್ತು ಹೊರಗಡೆ. ಫ್ರೆಂಡ್ಸ್, ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಅಲ್ಲಿ ಇಲ್ಲಿ ಸುತ್ತಾಡೋದಿದೆ, ಸುಮಾರು ಕೆಲ್ಸಗಳಿದೆ ಹೊರಗಡೆ. ಹಾಗಾಗಿ ಬೇಗ ರೆಡಿ ಆಗೋಣ ಅಂತ ಹೇಳಿ ನಾನು ಬಂದೆ. ಏನ್ ರೆಡಿ ಆಗ್ಬಿಟ್ಟು ಹೊರಡ್ಬೇಕು. ನಾನಂತೂ ಈ ತರ ಹೊರಗಡೆ ಹೋಗ್ಬೇಕಾದ್ರೆ ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡ್ತೀನಿ. ಯಾಕಂದ್ರೆ ಹೊರಗಡೆ ಅದು ಇದು ತಿಂತಾ ಇರ್ತೀವಿ, ಅದಕ್ಕಾಗಿ ಈ ತರ ಲಿಪ್ಸ್ಟಿಕ್ ಗಳನ್ನ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಸೊ ಇದೇ ನೋಡಿ ನಾನು ಯೂಸ್ ಮಾಡುವಂತಹ ಲಿಪ್ಸ್ಟಿಕ್. ಇದು ಸ್ಟೇಜ್ 9 to 9 ಗ್ಲಾಸ್ ಲಾಕ್. ಇದು ಮಲ್ಟಿ ಫಂಕ್ಷನಲ್ 2-in-1 ಲಿಪ್ಸ್ಟಿಕ್. ಇಲ್ಲಿ ನೋಡಿ, ಒಂದ್ ಸೈಡ್ ಲಿಪ್ಸ್ಟಿಕ್ ಕೊಟ್ಟಿರ್ತಾರೆ, ಇನ್ನೊಂದ್ ಕಡೆ ಗ್ಲಾಸ್ ಕೊಟ್ಟಿರ್ತಾರೆ. ಇದನ್ನ ಒಂದ್ಸಲ ಯೂಸ್ ಮಾಡಿದ್ವಿ ಅನ್ಕೊಳ್ಳಿ, ಮತ್ತೆ ಮತ್ತೆ ಯೂಸ್ ಮಾಡ್ಬೇಕು ಅಂತ ಅನ್ಸುತ್ತೆ. ಕಾಮಾಗಿ ಇರಕ್ಕೆ ಆಗೋದಿಲ್ಲ. 12 ಗಂಟೆಗಳ ಕಾಲ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನಾವು ಫಸ್ಟ್ ಲಿಪ್ಸ್ಟಿಕ್ ಅನ್ನ ಹಚ್ಬಿಟ್ಟು 1-2 ನಿಮಿಷ ಬಿಟ್ಟು ಆನಂತರ ಗ್ಲಾಸ್ ಅನ್ನ ಹಚ್ಕೊಂಡ್ರೆ ಇದು ಲಿಪ್ಸ್ಟಿಕ್ ಅನ್ನ ಲಾಕ್ ಮಾಡ್ಬಿಡುತ್ತೆ.
ಯಾಕೆಂದ್ರೆ ಇದನ್ನ ಹೈಡ್ರೋಫೋಬಿಕ್ ಇಂಗ್ರೀಡಿಯೆಂಟ್ಸ್ ಮತ್ತು ರೆಸಿನ್ಸ್ ಅನ್ನ ಬಳಸಿ ಫಾರ್ಮುಲೇಟ್ ಮಾಡಿರ್ತಾರೆ. ಈಗ ನೋಡಿ ನಾನು 2ನೇ ಶೇಡ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಶೇಡ್ ನೇಮ್ ಬಂದು ಐ ಆಮ್ ಪ್ರಿಟಿ ಅಂತ. ಇದು ಹಚ್ಕೊಳ್ಬೇಕಾದ್ರೂ ಅಷ್ಟೇ ತುಂಬಾ ಸ್ಮೂತ್ ಆಗಿರುತ್ತೆ. ಈ ಲಿಪ್ಸ್ಟಿಕ್ ನ ಶೇಡ್ಸ್ ಎಲ್ಲ ಟ್ರೈ ಮಾಡ್ಬೇಕಂದ್ರೆ ತುಂಬಾನೇ ಖುಷಿ ಆಗತ್ತೆ ನಂಗೆ. ಇದು ವಾಟರ್ ಪ್ರೂಫ್ ಮತ್ತು ಟ್ರಾನ್ಸ್ಫರ್ ಪ್ರೂಫ್ ಆಗಿರುತ್ತೆ. ಇಂಥವೆಲ್ಲ ನೋಡಿದಾಗ ಟ್ರೈ ಮಾಡಬೇಕು ಅಂತ ಅನ್ಸತ್ತಲ್ವಾ, ಕಾಮಾಗಿರಕ್ಕೆ ಆಗೋದಿಲ್ಲ. ಇದರಲ್ಲಿ 6 ಶೇಡ್ಸ್ ಇದೆ. ಕೆಲವೊಂದು ವಾರ್ಮ್ ಶೇಡ್ಸ್, ಇನ್ನು ಕೆಲವೊಂದು ಕೂಲ್ ಶೇಡ್ಸ್ ಅಂತ ಹೇಳಿ ಕರೀತಾರೆ. ಎಲ್ಲ ಕಲರ್ನ ಪಿಗ್ಮೆಂಟ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅದ್ರ ಮೇಲೆ ಗ್ಲಾಸ್ ಹಚ್ಚೋದ್ರಂತೂ ಇನ್ನೂ ಶೈನಿಂಗ್ ಆಗಿ ಕಾಣುತ್ತೆ. ಸೊ ನಿಮ್ಮ ಡ್ರೆಸ್ಗೆ ತಕ್ಕಂತೆ ಮತ್ತು ಒಕೇಶನ್ಗೆ ತಕ್ಕಂತೆ ನಿಮ್ಗೆ ಯಾವ ಶೇಡ್ ಬೇಕೋ, ಯಾವ್ದು ಸೂಟ್ ಹಾಕೋದೋ ಅದನ್ನು ಹಾಕ್ಕೊಂಡು ರೆಡಿ ಆಗಬಹುದು. ಫ್ರೆಂಡ್ಸ್, ನಿಮಗೂ ಕೂಡ ಈ ಲಿಪ್ಸ್ಟಿಕ್ ಶೇಡ್ಸ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಸ್ಟೇಜ್ ಬ್ಯೂಟಿ ಅವರ ವೆಬ್ಸೈಟ್ನಲ್ಲಿ ತಗೊಳ್ಳೋದಾಯ್ತು ಅಂದರೆ ಇಲ್ಲಿ ಕೊಟ್ಟಿರುವಂತಹ ಮಾಯಾ 2025 ಅನ್ನೋ ಕೋಡ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 15% ಆಫ್ ಆಗುತ್ತೆ. ಹಾಗೆ ನಿಮಗೆ ಇರೋ ಪ್ರಾಡಕ್ಟ್ಸ್ ಅಮೆಝಾನ್, ನೈಕಾ ಮತ್ತು purple.com ಕೂಡ ಸಿಗ್ತಾ ಇದೆ. ಎಲ್ಲಿ ಬೇಕಾದರೂ ತಗೊಳ್ಬಹುದು. ನೋಡಿ ಲಿಪ್ಸ್ಟಿಕ್ ಶೇಡ್ ಎಷ್ಟು ಚೆನ್ನಾಗಿದೆ ಅಂತ ಒಂದ್ಸಲ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇವತ್ತು ಎಲ್ಲರೂ ಹೊರಗಡೆ ಹೋಗ್ಬಿಟ್ಟು ಊಟ ಮಾಡೋಣ ಅಂದ್ಕೊಂಡಿದ್ವಿ. ಈಗ ಟೈಮ್ ಬಂದುಬಿಟ್ಟು 1 o'clock ಆಗಿದೆ. ಫಸ್ಟು ಊಟ ಮಾಡೋದಾಯಿತು ಅಂದರೆ ಬೇರೆ ಕಡೆ ಎಲ್ಲಾದರೂ ಹೋಗ್ಬೋದು, ಟೈಮ್ ಎಷ್ಟೊತ್ತಾದರೂ ತೊಂದರೆ ಇಲ್ಲ ಅಲ್ವಾ. ಅದಕ್ಕಾಗಿ ಫಸ್ಟ್ ಊಟ ಮಾಡೋಣ ಅಂತ ಹೇಳಿ ಹೋಟೆಲಿಗೆ ಬಂದ್ವಿ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಫಸ್ಟ್ ಎಷ್ಟು ಜನರು ಇದ್ದೀವಿ ಅಂತ ಹೇಳಿ ಬರೆಸ್ಬೇಕು. ಅಲ್ಲಿ ಸೀಟ್ ಖಾಲಿ ಆಗದೆ ನಮ್ಮನ್ನು ಕರೀತಾರೆ. ಅಂಥ ಟೈಮ್ನಲ್ಲಿ ಮಕ್ಕಳಿಗೆ ಇಲ್ಲಿ ಬೋರ್ ಆಗ್ದಲೇ ಸ್ವಲ್ಪ ಟೈಮ್ ಪಾಸ್ ಕೂಡ ಆಗುತ್ತೆ. ಆ್ಯಂಡ್ ನಮ್ಮ ಸಿನಿಮಾ ಇಲ್ಲಿ ಎಷ್ಟು ಮೀನುಗಳಿದೆ ಕೌಂಟ್ ಮಾಡೋದ್ರಲ್ಲೇ ಬ್ಯುಸಿ ಆಗೋಗ್ಬಿಟ್ಟಿದ್ಲು. ಇನ್ನು ಈ ಟೈಮ್ ಧೀರು ಚೆನ್ನಾಗಿ ನಡೀತಾನಲ್ವಾ, ಸೊ ಅವನಿಗೂ ಕೂಡ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಇಲ್ಲಾಂದರೆ ಒಬ್ಬರೇ ಎತ್ಕೊಂಡೇ ಇರಬೇಕು ಅವನನ್ನು. ಇನ್ನು ಅದಾದಮೇಲೆ ಇಲ್ಲಿ ಸ್ವಲ್ಪ ಆಟಾಡೋಕ್ಕೆ ಬಂದಳು. ಅಲ್ಲಿ ಕೂಡ ಅಷ್ಟೇಪ್ಪ, ಪಿಂಕ್ ಅಂತೂ ಬಿಡೋದೇ ಇಲ್ಲ. ವೆಯ್ಟ್ ಮಾಡಿ ಆ ಪಿಂಕ್ ಕಲರ್ ಡಕ್ ಇರೋದನ್ನೇ ತೊಗೊಂಡ್ಳು ಅವಳು. ಇನ್ನು ಆಟಾಡೋ ವಸ್ತುಗಳು ಬಿಡಿ, ಇತ್ತೀಚೆಗೆ ಅವಳು ಪಿಂಕ್ ಕಲರ್ ಫುಡ್ದೆಲ್ಲ ಜಾಸ್ತಿ ಕೇಳ್ತಾಳೆ. ಪಿಂಕ್ ಕಲರ್ ನೂಡಲ್ಸು, ಇಡ್ಲಿ, ದೋಸೆ ಎಲ್ಲ ಮಾಡಬೇಕಂತೆ. ಅದಕ್ಕೆ ಅವಳಿಗೋಸ್ಕರ ಅಂತ ಬೀಟ್ರೂಟ್ ಪೌಡ್ರನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ದೋಸೆ ಕೇಳಿದ್ರೆ ಅದರಲ್ಲಿ ಸ್ವಲ್ಪ ಬೀಟ್ರೂಟ್ ಪೌಡ್ರ್ ಮಿಕ್ಸ್ ಮಾಡಿ ದೋಸೆ ಮಾಡಿಕೊಡ್ತೀನಿ. ಇನ್ನು ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ದೊಡ್ಡವ್ರ ಸಂಖ್ಯೆ ಎಷ್ಟಿದೆಯೋ ಮಕ್ಳ ಸಂಖ್ಯೆನೂ ಅಷ್ಟೇ ಇದೆ. ಅವ್ರ ಮಗಳು ನಮ್ಮ ವಿಡಿಯೋಸ್ ಎಲ್ಲದೂ ನೋಡ್ತಾಳಂತೆ, ಹಾಗಾಗಿ ಬಂದು ಸೆಲ್ಫಿ ತಗೊಂಡ್ಲು. ಇನ್ನು ಇವತ್ತು ಬಿಸಿಲು ಜಾಸ್ತಿ ಇರೋದ್ರಿಂದ ಏನಾದರೂ ತಣ್ಣಗೆ ಕುಡಿಬೇಕಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಒಂದು ಡ್ರೈ ಫ್ರೂಟ್ ಲಸ್ಸಿ ಹಾಗೆ ವೆನಿಲಾ ಮಿಲ್ಕ್ ಶೇಕ್ ತರಿಸ್ಕೊಂಡ್ವಿ. ನನಗೆ ಈ ಥರ ಫುಲ್ ಮೀಲ್ಸ್ ಎಲ್ಲ ತಿನ್ನೋಕ್ಕಂತೂ ಆಗೋದೇ ಇಲ್ಲಪ್ಪ. ಇಷ್ಟೆಲ್ಲ ನಾನು ತಿನ್ನೋಕ್ಕೂ ಹೋಗೋದಿಲ್ಲ. ರಾಜು ತರಿಸ್ಕೊಂಡಿದ್ದಾರೆ. ನನಗೆ ಚಿನಿಮಾಗೆ ಅಂತ ಹೇಳಿಬಿಟ್ಟು ಪನ್ನೀರ್ ನೂಡಲ್ಸ್ನ ತರಿಸ್ಕೊಂಡ್ವಿ. ಇನ್ನು ವಾಟರ್ ಮೆಲನ್ ಜ್ಯೂಸ್ ಅವಳ ಫೇವ್ರೇಟ್ ಅಂತೆ. ಅದಕ್ಕೆ ಒಂದು ಹಾರ್ಟ್ ಬೇರೆ ಇಟ್ಟಿದ್ದಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನಾನು ಕುಡಿಯೋ ಜ್ಯೂಸು ಅಂತ ಹೇಳಿ ಎಷ್ಟೊಂದು ಮಾತಾಡ್ತಾ ಇದ್ದಾಳೆ ಅಂದರೆ ಅವಳು. ನಮಗಂತೂ ಕೆಲವೊಂದು ನಗು ತಡಿಯೋಕ್ಕೆ ಆಗೋದಿಲ್ಲ. ಹೇಗೆಲ್ಲ ಥಿಂಕ್ ಮಾಡ್ತಾರಲ್ಲ ಮಕ್ಕಳು ಅಂತ ಅನಿಸ್ಬಿಡುತ್ತೆ. ಇನ್ನು ಧೀರುಗೆ ಒಂದು ಸಿಂಗಲ್ ಇಡ್ಲಿ ಆರ್ಡರ್ ಮಾಡ್ಕೊಂಡಿದ್ವಿ. ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಹೊರಟಿದ್ದೀವಿ ನಾವು ಇವಾಗ. ಇವತ್ತು ಎಷ್ಟು ಬೇಗ ಊಟ ಮುಗಿಸ್ಕೊಂಡ್ಬಿಟ್ವಿ ಗೊತ್ತಾ. ಅಂದರೆ ಮಕ್ಕಳು ಎಲ್ಲರೂ ಚೆನ್ನಾಗಿ ಹೊಟ್ಟೆ ಹಸಿವಾಗಿತ್ತು, ಹಾಗಾಗಿ ಬೇಗ ಬೇಗ ತಿನ್ಕೊಂಡ್ವಿ. ಅದಾದಮೇಲೆ ನರ್ಸರಿಗೆ ಹೋದ್ವಿ. ನಮ್ಮ ತೋಟದಲ್ಲಿ ಬಿದಿರಿನಿಂದ ಆರ್ಚ್ ಮಾಡಿಸ್ತಾ ಇದ್ದೀವಲ್ವ, ಅದಕ್ಕೆ ಕೆಲವೊಂದು ಹೂವಿನ ಬಳ್ಳಿಗಳು ಬೇಕಾಗಿತ್ತು, ಅದಕ್ಕಾಗಿ ಬಂದ್ವಿ. ಆ್ಯಂಡ್ ಇಲ್ಲಿ ಇಷ್ಟೊಂದು ವೆರೈಟಿ ಫ್ರೂಟ್ಸ್ ಪ್ಲ್ಯಾಂಟ್ಸ್ ಇತ್ತು ಅಂದರೆ ಕೆಲವೊಂದಂತೂ ನಾವು ನೋಡೇ ಇರಲಿಲ್ಲ. ರೇರ್ ಫ್ರೂಟ್ ಪ್ಲ್ಯಾಂಟ್ಸು, ಸೊ ಅಂಥದ್ದೆಲ್ಲ ಇತ್ತು. ಆಲ್ರೆಡಿ ನಮ್ಮ ತೋಟದಲ್ಲಿ ಈಗ ಫುಲ್ ಗಿಡಗಳು ತುಂಬೋಗ್ಬಿಟ್ಟಿದೆ. ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಗಿಡಗಳು ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ಮಾರ್ಕೆಟಲ್ಲಿ ಏನೆಲ್ಲ ಹೊಸ ಗಿಡಗಳು ಬಂದಿದೆ ಅದೆಲ್ಲ ತಿಳ್ಕೊಬೇಕಂದ್ರೆ ತುಂಬ ಆಸಕ್ತಿ ನನಗೆ. ಇನ್ನು ಕೆಲವ್ರು ನನಗೆ ಕೇಳ್ತಾಯಿದ್ರು, ಲಾಸ್ಟ್ ಟೈಮ್ ಒಂದು ರೀಲ್ ಮಾಡಿದ್ರಲ್ವ, ಅದು ಗಿಡದ ಹೆಸರೇನು ಅಂತ. ಅದನ್ನು ಆಲ್ ಸ್ಪೈಸಸ್ ಅಂತ ಹೇಳಿ ಕರೀತಾರೆ. ನೀವು ಈ ನರ್ಸರಿಗೆ ಬಂದರೆ ಆ ಗಿಡ ಸಿಕ್ಬಿಡುತ್ತೆ ನಿಮಗೆ. ಸುಮಾರು ಗಿಡಗಳಿದೆ ಇಲ್ಲಿ. ಆ್ಯಂಡ್ ಇನ್ನು ಇತ್ತೀಚೆಗೆ ಈ ಪಿಂಕ್ ಫ್ಲವರ್ಸ್ ಅಂತೂ ತುಂಬಾ ಟ್ರೆಂಡ್ ಆಗ್ತಾಯಿದೆ. ಪಿಂಕ್, ವೈಟ್ ಕಲರು. ನಮ್ಮ ತೋಟದಲ್ಲಿ ಇದು ಆರೆಂಜ್ ಇದೆ ಮತ್ತು ಯೆಲ್ಲೋ ಕಲರ್ ಇದೆ. ಈ ಕಲರ್ ಇರಲಿಲ್ಲ, ಅದಕ್ಕಾಗಿ ಇದು ಸೀಡ್ಸ್ ತಗೊಂಡೆ. ನಮ್ಮ ಚಿನ್ನಿಮಗೂ ಕೂಡ ಅಷ್ಟೇ, ನರ್ಸರಿಗೆ ಬಂದರೆ ಯಾವ ಗಿಡ ತೊಗೊಳ್ಬೇಕು, ಅದು ತಗೋ ಇದು ತಗೋ ಅನ್ನೋದ್ರಲ್ಲೇ ಇರ್ತಾಳೆ. ನಾನು ಮನೇಲೇ ಒಂದು ಲೀಸ್ಟ್ ಮಾಡ್ಕೊಂಡು ಬಂದಿದ್ದೆ ಏನೆಲ್ಲ ಗಿಡಗಳು ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು. ಮತ್ತು ಕೆಲವೊಂದು ನನಗಿಲ್ಲಿ ಚೆನ್ನಾಗಿ ಕಾಣಿಸ್ತು ಅಂದರೆ ತೊಗೊಂಡ್ಬಿಡ್ತೀನಿ. ಯಾಕೆಂದರೆ ಮತ್ತೆ ಅಂತೂ ಬರೋಕ್ಕಾಗೋದಿಲ್ಲ, ಇದ್ದಾಗೆ ತೊಗೊಂಡ್ಬಿಡ್ಬೇಕಲ್ವ. ಕೆಲವೊಂದು ಹರ್ಬ್ ಪ್ಲ್ಯಾಂಟ್ನ ತೊಗೊಂಡೆ. ಒಂದೊಂದು ಗಿಡ ಹರ್ಬ್ ಪ್ಲ್ಯಾಂಟ್ ಇದಲ್ವಾ, ಅದು ಜಸ್ಟ್ 50 rupeesಗೆ ಸಿಗುತ್ತೆ. ನಾನಂತೂ ಏನೆಲ್ಲ ಲೀಸ್ಟಲ್ಲಿದೆಯೋ ಅದನ್ನೆಲ್ಲ ಹುಡ್ಕೋಕ್ಕೆಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಬಂದ್ಬಿಡ್ತೀನಿ. ಚಿನಿಮಾ ಇತ್ತೀಚೆಗಂತೂ ಫುಲ್ ಹೆಲ್ಪ್ಫುಲ್ ಆಗಿಬಿಟ್ಟಿದ್ದಾಳೆ. ಹೆಲ್ಪ್ ಮಾಡೋದಾಗಿರ್ಬೋದು, ಕೆಲವೊಂದು ಸಜೆಷನ್ಸ್ ಎಲ್ಲ ಕೊಡ್ತಾಳೆ. ಅವಳು ಕೆಲವೊಂದು ಸ್ಮೆಲ್ ಮಾಡ್ತಾಳಲ್ವ, ಅದು ಹೇಳ್ತಾಳೆ ಈ ಥರ ಇದೆ, ಇದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಅದು ಖುಷಿ ಆಗುತ್ತೆ ನನಗೆ. ಇನ್ನು ಒಂದು ಪ್ಯಾಷನ್ ಫ್ರೂಟ್ ಬಳ್ಳಿ ಕೂಡ ತೊಗೊಂಡ್ವಿ.
ಪ್ಯಾಷನ್ ಫ್ರೂಟ್ ಬರೀ ಫ್ಲವರ್ದು ಬರುತ್ತಂತೆ, ಹಣ್ಣಿಂದು ಬರುತ್ತಂತೆ. ನನಗೆ ಅವ್ರು ಹಂಗೆ ಕೇಳೋದೇ ಸ್ವಲ್ಪ ಕನ್ಫ್ಯೂಸ್ ಆದೆ. ಅಂದರೆ ಬರೀ ಹೂ ಬಿಡೋ ಗಿಡನೂ ಇದೆಯಾ ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಕಮಲದ ಹೂ ಅಂತೂ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು. ಸೊ ನಾವು ಒಂದ್ಸಲ ಟ್ರೈ ಮಾಡೋಣ ಅಂಥೇಳಿ ಒಂದು ಗಿಡ ನೋಡ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿ ನಮ್ಮ ತೋಟದ ಮನೆ ಹತ್ರ ಒಂದು ಚಿಕ್ಕದು ತೊಟ್ಟಿ ಇದೆ, ಅದು ಹಾಗೆ ಖಾಲಿ ಇದೆ. ಅದರಲ್ಲಿ ಈ ಕಮಲದ ಹೂವು ಆದರೂ ಹಾಕೋಣ, ನೋಡೋಣ, ಟ್ರೈ ಮಾಡೋಣ ಅಂತ. ಬಟ್ ಒಂದೊಂದು ಗಿಡ 400 ಮೇಲಿತ್ತು, ಹಾಗಾಗಿ ಜಸ್ಟ್ ಒಂದು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇದು ಒಂದು ಪಿಂಕ್ ಕಲರ್, ಪಿಂಕ್ ಆ್ಯಂಡ್ ಪರ್ಪಲ್ ಮಿಕ್ಸ್ ಆಗಿದೆ, ಅದು ಒಂದು ತೊಗೊಂಡ್ವಿ. ಅದ್ರ ಜೊತೆಗೆ ಇನ್ನೂ ಒಂದು ಯೆಲ್ಲೋ ಕಲರ್ ಫ್ಲವರ್ ತೊಗೊಂಡ್ವಿ. ಅದು ಹೆಸರು ಗೊತ್ತಿಲ್ಲ ನನಗೆ, ಬಟ್ ನೋಡೋಕ್ಕೆ ಚೆನ್ನಾಗಿತ್ತು ಫ್ಲವರ್ಸ್ ಎಲ್ಲ. ಇನ್ನೊಂದು ಪಿಂಕ್ ಫ್ಲವರ್ಸ್ ನೋಡಿದ್ವಿ, ಅದು ಚೆನ್ನಾಗಿತ್ತು. ಇದು ಆಲ್ಮಂಡ್ ಫ್ಲವರ್ ಅಂತೆ, ಬರೀ ಫ್ಲವರ್ ಅಷ್ಟೇ ಬರುತ್ತಂತೆ, ಬಟ್ ಗ್ರೋತ್ ತುಂಬ ಕಮ್ಮಿ, ಬೇಗ ಬೆಳೆಯಲ್ಲ ಅಂತ ಹೇಳಿದ್ರು. ಹಾಗಾಗಿ ಇನ್ನು ಆ ಗಿಡ ಏನು ತೊಗೊಂಡಿಲ್ಲ. ಇನ್ನು ಮುಂದೆ ಒಂದೊಂದೇ ಗಿಡಗಳು ನೋಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಚಿನಿಮೈಲಿ ತೋರಿಸಿರೋ ರೇಂಜ್ ನೋಡಿದ್ರೆ ಎಲ್ಲೋ ಝೂಯಿಂದ ಹುಲಿ ತಪ್ಪಿಸ್ಕೊಂಡು ಬಂದಿದೆಯೇನೋ ಅಥವಾ ಚಿರತೆ ಬಂದಿದೆಯಾ ಆ ಥರ ತೋರಿಸ್ತಿದ್ದಾಳೆ. ನಾನು ಒಂದು ನಿಮಿಷ ಹೆದರ್ಕೊಂಡ್ಬಿಟ್ಟೆ ಏನಿದೆಯಪ್ಪ ಅಂತ. ನಾಯಿನ ನೋಡಿ ಅಷ್ಟೊಂದು ಎಕ್ಸೈಟ್ ಆಗಿಬಿಟ್ಟಿದ್ದಾಳು. ಇಲ್ಲಿ ಒಂದು ಹುಳ ಹೋಗ್ತಾ ಇದೆಯಲ್ವಾ, ಅದು ಸೈಡೆಲ್ಲ ಫುಲ್ಲು ಬ್ಲೂ ಕಲರ್ ಇದೆ, ಮಧ್ಯ ಎಲ್ಲ ರೆಡ್ ಕಲರ್ ಇದೆ. ಬಟ್ ವಿಡಿಯೋದಲ್ಲೇ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ, ಎದುರುಗಡೆ ನೋಡೋಕೆ ಮಾತ್ರ ಒಳ್ಳೆ 3D ಥರ ಹೊಳಿತಾ ಇತ್ತದು. ಇನ್ನು ಇದಿಷ್ಟು ಗಿಡಗಳನ್ನ ಸೆಲೆಕ್ಟ್ ಮಾಡಿದ್ದು ಎಲ್ಲ ಕಾರ್ನಲ್ಲಿ ಇರಿಸ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ಬ್ಲ್ಯಾಕ್ ಬೆರ್ರಿ ಒಂದು ಸಿಕ್ತು, ಅದು ಕೂಡ ಬಳ್ಳಿ ಅಂತೆ. ಎಲ್ಲೋ ಟೊಮೆಟೊ ಎಲ್ಲೂ ಸಿಕ್ಕಿರಲಿಲ್ಲ, ಎಲ್ಲೋ ಟೊಮೆಟೊ ಅಂತ ತಗೊಂಡೆ. ಇದು ಅಷ್ಟೇ, ಇದು ಚೆರ್ರಿ ಟೊಮೆಟೊ, ಇದು ಬಳ್ಳಿ. 1 ಇಯರ್ ಬರುತ್ತೆ ರಾಜು, ಇದು 1 ಇಯರ್ಗಿಂತ ಜಾಸ್ತಿನೇ ಫ್ರೂಟ್ ಬರ್ತಾ ಇರುತ್ತೆ. ಇನ್ನೊಂದೇನು ಗೊತ್ತಾ, ಇಲ್ಲಿ ಪುಂಡೆ ಸೊಪ್ಪು ಕೂಡ ಇದೆ. ಪುಂಡೆ ಸೊಪ್ಪು ಬೀಜ ತಗೋಬೇಕು, ಅಲ್ಲಿ ನಮ್ಮ ತೋಟದಲ್ಲಿ ಇದೆ, ಹಾಕಿಲ್ಲ ರಾಜಣ್ಣ. ಏನೋ ಅದಿಷ್ಟು ತೊಗೊಂಡ್ಬಿಟ್ಟು ಈಗ ತೋಟದ ಹತ್ರ ಹೊರಟಿದ್ದೀವಿ. ಸಿಟಿಯಿಂದ ನಮ್ಮ ತೋಟಕ್ಕೆ ತುಂಬಾ ಹತ್ರ ಆಗುತ್ತೆ. ನೋಡಿ ನಮ್ಮ ತೋಟ ಹೇಗಿದೆ ಅಂತ, ಒಳ್ಳೆ ಕಾಡು ಥರ ಕಾಣಿಸ್ತಾ ಇದೆ ಹೊರಗಡೆಯಿಂದ ಅಂತೂ. ಈ ಕಾಡು ಅನ್ನೋ ಹೆಸರಿಗೆ ಇನ್ನೊಂದು ಹೆಸರು ಸೇರಿಸ್ಬಿಟ್ಟು ಒಂದು ಒಳ್ಳೆ ಹೆಸರನ್ನ ಇಡ್ಬೇಕು ಅನ್ಕೊಂಡಿದ್ದೀವಿ ನಮ್ಮ ತೋಟಕ್ಕೆ. ಏನಿಟ್ರೆ ಚೆನ್ನಾಗಿರುತ್ತೆ ಅನ್ನೋದು ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಗಿಡ ಇದಲ್ವಾ, ಹಳದಿ ಕಲರ್ ಹೂವು ಬರುತ್ತಂತೆ. ಫುಲ್ ಹೂವೆಲ್ಲ ಬಂದ್ಮೇಲೆ ಎಲೆ ಎಲ್ಲ ಉದುರೋಗ್ಬಿಟ್ಟು ಬರೀ ಹೂವು ಅಷ್ಟೇ ಇರುತ್ತೆ ಅಲ್ಲ, ಕೆಲವೊಂದು ಟೈಮ್ ಅಷ್ಟ, ಸೀಸನ್ ಅಲ್ಲಿ ಮಾತ್ರ. ಬಟ್ ನೋಡಕ್ ಚೆನ್ನಾಗಿರುತ್ತಲ್ಲ, ಚೆನ್ನಾಗಿರುತ್ತೆ, ಫುಲ್ ಗಿಡ ತುಂಬಾ ಹೂ. ಅದಕ್ಕೆ ಇದು ಮುಂದ್ಗಡೆ ಹಾಕ್ಬಿಡೋಣ ಅಂತ, ಎಂಟ್ರೆನ್ಸ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಎಂಟ್ರೆನ್ಸ್ ಅಲ್ಲ, ಅದಕ್ಕೆ ಇಲ್ಲಿ ಇರ್ಸಿದ್ದೀನಿ. ಮತ್ತೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಅವರಿಗೆ. ಅದಿನ್ನೊಂದು ಲಾಸ್ಟ್. ಅದು ಒಂಥರ ಪರ್ಪಲ್ ಲೈಟ್ ಪಿಂಕ್ ಆಗತ್ತೆ. ಏನೋ ರಜಣ್ಣ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ವಾ, ಅದು ಚಿನ್ನಿಮ ಸೆಲೆಕ್ಟ್ ಮಾಡಿದ್ದು. ಅವಳಿಗೆ ಅದರ ಸ್ಮೆಲ್ ತುಂಬ ಇಷ್ಟ ಆಯಿತು ಅಂತೆ, ಅದಕ್ಕಾಗಿ ಅದೊಂದು ಗಿಡ ತಗೊಂಡ್ವಿ. ಇದು ಒಂದು ಕಡೆ ಮಧ್ಯೆ ಎಲ್ಲಾದ್ರೂ ಹಾಕ್ಬಿಡ್ತೀವಿ. ನಾವಿವತ್ತು ತೋಟಕ್ಕೆ ಹೋಗೋ ಪ್ಲ್ಯಾನ್ ಏನೂ ಇರಲಿಲ್ಲ, ಡೈರೆಕ್ಟಾಗಿ ಗಿಡಗಳು ತೊಗೊಂಡು ಮನೆಗೆ ಹೋಗ್ಬೇಕು ಅಂದ್ಕೊಂಡ್ವಿ. ಬಟ್ ಬೆಳಕು ಜಾಸ್ತಿ ಇರೋದ್ರಿಂದ ಈ ಕೆಲಸನೂ ಮುಗಿದ್ಬಿಡತ್ತೆ ಅಂತ ಹೇಳಿ ಡೈರೆಕ್ಟಾಗಿ ಬಂದುಬಿಟ್ವಿ. ಆರ್ಚ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಮೇಲ್ಗಡೆ ಎಲ್ಲ ಹಾಕಬೇಕು, ಬ್ಯಾಂಬೂ ಎಲ್ಲ ತಂದಿಟ್ಕೊಂಡಿದ್ದಾರೆ. ಇನ್ನು ನಮ್ಮ ದೀರು ನೋಡಿ ಅವ್ರು ಏನು ಮಾಡ್ತಾಯಿದ್ದಾರೋ ಅವನು ಆ ಥರ ಮಾಡಬೇಕು ಅಂತ, ಬಟ್ ಅವರು ಅದೇನು ಮಚ್ಚ ಕೊಡ್ತಾ ಇಲ್ಲ ಕೈಗೆ. ನಾನಂತೂ ಎಷ್ಟು ಸಲ ಅವನನ್ನು ಎತ್ಕೊಂಡು ಹೋಗಿ ಆ ಕಡೆ ಕೂರಿಸಿದ್ರು ಪದೇ ಬರ್ತಾ ಇದ್ದ. ಅಂದರೆ ಬಿದ್ದರೂ ಕೈ ಒಳಗಡೆ ಹೋಗ್ಬಿಟ್ರೆ ತುಂಬ ಪೇಯ್ನ್ ಆಗುತ್ತಲ್ವ. ನನಗೆ ಅಲ್ಲೇ ಅವನ ಜೊತೆನೇ ಆಟಾಡ್ಲಿಕ್ಕೆ ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಅಲ್ಲಿ ಕೆಲಸ ಮಾಡೋರಿಗೆ ಎಷ್ಟು ಕರೆದು ಕೇಳ್ತಾ ಇದ್ದಾನೆ ಅವನು, ಅದು ಬೇಕು ನನಗೆ, ಅದು ಅಂತ. ಇನ್ನು ಕೊಡಲಿಲ್ಲ ಅನ್ನೋದೇ ವಾಪಸ್ ಬಂದ, ಮತ್ತೆ ಹೋಗಿ ಕೇಳ್ತಾನೆ ನೋಡಿ ಅವನು. ಹೀಗಾದರೆ ಅವನು ಅದನ್ನು ಬಿಟ್ಟು ಬರಲ್ಲ ಅಂತ ಹೇಳ್ಬಿಟ್ಟು ಅವನಿಗೇನು ಇಷ್ಟ ಆಗುತ್ತೋ ಅದನ್ನು ತೋರಿಸೋಣ ಅಂಥೇಳಿ ಕರ್ಕೊಂಡು ಬಂದು. ಅವನಿಗೆ ಇತ್ತೀಚೆಗೆ ಕೋಳಿ ಮರಿಗಳಂದರೆ ತುಂಬ ಇಷ್ಟ. ಟಿ ವಿಯಲ್ಲಿ ಏನಾದರೂ ಈ ಥರ ಕೋಳಿಗಳು ನೋಡಿದ್ರೆ ಅಂದರೂ ಶಬ್ದ ಮಾಡ್ತಿರ್ತಾನೆ. ಈ ಟೈಮ್ 10 ಮರಿಗಳು ತೆಗ್ದಿದೆ ಅಂತೆ, ಸೊ ಅದಕ್ಕೆ ನೋಡೋಣ ಅಂತ ಬಂದ್ವಿ. ದೇರು ಚಿನಿಮ ಯಾವುದೋ ರೀಲಲ್ಲಿ ನೋಡಿದ್ಲಂತೆ, ಈ ಥರ ಕೋಳಿ ಮರಿಗೆ ಈ ಥರ ಹೂ ಮೂಡಿಸಿದ್ರು. ಮಳೆ ಬಂದರೂ ಅದಕ್ಕೆ ಮಳೆ ಬೀಳಲ್ಲ, ಹಿಂಗೆ ಇಳಿಸೋಣ ಅಂತೇಳ್ಬಿಟ್ಟು ಅದು ನೆನ್ಪಿಟ್ಕೊಂಡು ಮಾಡ್ತಿದ್ದಾಳೆ ನೋಡಿ ಅವಳು. ಇನ್ನು ಈಗ ತೆಗೆದ್ರಲ್ವ ಕೋಳಿ, ಅದು ಯಾವಾಗಲೂ ಅಷ್ಟೇ ಜಾಸ್ತಿ ಮರಿಗಳನ್ನ ತೆಗಿಯುತ್ತೆ. 12 ಮೊಟ್ಟೆ ಕೂರಿಸಿದಾರಲ್ವ, ಕೆಲವೊಂದು ಸಲ 12ಕ್ಕೆ 12 ತೆಗೆದುಬಿಡುತ್ತೆ. ಈ ಟೈಮ್ 10 ತೆಗೆದಿದೆ ಅಂತೆ. ಎಷ್ಟು ಕ್ಯೂಟಾಗಿದೆ ಅಲ್ವಾ ಮರಿಗಳು ಮಾತ್ರ.
ಏನೋ ಅವಳಿಗಂತೂ ಈ ಥರ ಕೋಳಿ ಮರಿ ನೋಡಿದ್ರೆ ಅಂತೂ ಕೈಕಾಲು ನಿಲ್ಲೋದೇ ಇಲ್ಲ. ಮನೆಗೆ ತೊಗೊಂಡೋಗೋಣ. ಸ್ಯಾಟರ್ಡೇ ಸಂಡೇ ಬಂತು ಅಂದರೆ ಇದ್ರ ಜೊತೆ ಆಟಾಡ್ಬೋದಲ್ಲ, ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ ನಮಗೆ ಅಂತ ಏನೇನೋ ಕನ್ವಿನ್ಸ್ ಮಾಡ್ತಾಳೆ ಅವಳು. ಏನು ನಮ್ಮ ದೀರಿಗೂ ಕೂಡ ತುಂಬಾ ಇಷ್ಟ. ಕೆಲವು ಮಕ್ಳು ಹಿಂಗೆ ನೋಡೋದೇ ಹಿಚ್ಕಾಕ್ಬಿಡ್ತವೆ, ಬಟ್ ಇವನು ಆ ಥರ ಎಲ್ಲ ಅದನ್ನು ಚೆನ್ನಾಗಿ ಆಟಾಡಿಸ್ತಾನೆ. ಚೆನ್ನಾಗಿ ಒಂಥರ ಖುಷಿಯಾಗತ್ತೆ ಅವನಿಗೆ ಅದು ನೋಡೋದೆ. ನಮ್ಮ ಕೋಳಿಗಳಲ್ಲಿ ಹುಂಜಗಳು ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿದೆ. ಅವಂತೂ ಸಿಕ್ಕಾಪಟ್ಟೆ ಜಗಳ ಆಡ್ತಿರ್ತವೆ. ಕೆಲವೊಂದು ಸಲ ಅಂತೂ ಜಗಳ ಆಡಿಬಿಟ್ಟು ಕಣ್ಣು ಅದ್ರ ಜುಟ್ಟು ಎಲ್ಲ ಕಿತ್ಕೊಂಡ್ಬಿಟ್ಟಿರ್ತವೆ. ನಾನೇನು ಇದು ಜುಟ್ಟು ಈ ಥರ ಇದೆಲ್ಲ ಅಂತ ಹೇಳಿ ನೋಡಿದ್ರೆ ಅದು ಫುಲ್ಲೆಲ್ಲ ಬೇರೆ ಕೋಳಿ ಕಟ್ ಮಾಡಿಬಿಟ್ಟಿದೆ ಅಂತೆ. ತಗೊಂಡೋಗೋಣ ಮನೆಗೆ. ಅವ್ರ ಅಮ್ಮನೂ ತಗೊಂಡೋಗದ. ಅದು ಕಕ್ಕ ಮಾಡಿದ್ರೆ ಯಾರು ಕ್ಲೀನ್ ಮಾಡೋದು? ನೀನೆ. ನಾನೇ ಯಾಕೆ ಮಾಡಲಿ? ನೀನೇ ಅಲ್ಲ ಆಟದ್ದು, ನೀನೇ ಮಾಡಬೇಕು. ಇಲ್ಲ, ನಾನು ಚಿಕ್ಕ ಬೇಬಿ ಹತ್ರ ಆಟಾಡ್ತೀನಿ. ಆಮೇಲೆ ಸೈಕಲ್ ಬಂದಿದೆ. ಬಂದಿದೆ. ಇವರಿಬ್ಬರನ್ನ ಇಲ್ಲಿ ಕರ್ಕೊಂಡು ಬಂದರೆ ಎಷ್ಟು ಎಂಜಾಯ್ ಮಾಡ್ತಾರೆ ಗೊತ್ತಾ. ತುಂಬಾ ಖುಷಿ ಆಗುತ್ತೆ ಅವರಿಗೆ. ಮತ್ತು ಇಲ್ಲಿ ಆಟಾಡಿ ತುಂಬ ಟಯರ್ಡ್ ಆಗಿಬಿಡ್ತಾರೆ. ಕಾರಲ್ಲಿ ಹೋಗ್ತಿರ್ಬೇಕಾದ್ರೇ ಮಲಗಿಬಿಡ್ತಾರೆ. ಸಾಕಾಗ್ಬಿಡುತ್ತಲ್ಲ ಆಟಾಡಿ. ಹಾಗಾಗಿ ಇನ್ನು ರಾಜಣ್ಣ ಕೋಳಿಗಳಿಗೆಲ್ಲ ಮೇವು ಹಾಕ್ತಾಯಿದ್ರಾ. ಇನ್ನು ಈ ಸೀನ್ ನೋಡಲಿಕ್ಕೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ನಾವು ಹಾಗೇ ಯಾವುದಾದ್ರೂ ಪಕ್ಷಿಗಳಿಗೆ ಅಥವಾ ಈ ಥರ ಕೋಳಿಗಳಿಗೆ ಏನಾದರೂ ಊಟ ಹಾಕಿದ್ರೆ ಎಲ್ಲವೂ ಒಟ್ಟಿಗೆ ಬಂದುಬಿಡ್ತಾವಲ್ಲ, ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ಈಗಂತೂ ಎಲ್ಲ ಗಿಡಗಳು ತುಂಬ ಎತ್ತರ ಬೆಳೆದ್ಬಿಟ್ಟಿದ್ದಾವೆ. ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ನಮಗೆ. ತುಂಬ ಗಿಡಗಳು ತುಂಬಿಕೊಂಡಿರೋದ್ರಿಂದ ಒಂಥರ ಕಾಡು ಫೀಲ್ ಬರುತ್ತೆ. ಫ್ರೆಂಡ್ಸ್, ಸನ್ಸೆಟ್ ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಅಲ್ಲಿದ್ದೀರಾ? ಅಲ್ಲಿ ಸನ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಅವನು. ಏನದ ಮಾನ? ಎಷ್ಟು ಚೆನ್ನಾಗಿದೆಲ್ಲ. ಏನ್ದಿರೋದು? ಏನದು? ಚಿನ್ನಿಮಾ ಸನ್ಸೆಟ್. ಫ್ರೆಂಡ್ಸ್, ಇಲ್ಲಿ ಒಂದು ಏನಂತಾರೆ ಇದಕ್ಕೆ ರಾಜ? ತೊಟ್ಟಿಗೆ ಗೊತ್ತಿಲ್ಲಪ್ಪ ನನಗೂ. ಏನಂತಾರೆ ರಾಜಣ್ಣ? ಕೊಟ್ಟಿಗೆನಾ ತೊಟ್ಟಿಗೆನಾ? ಪೋಯಂ ಬರ್ದು ಬಿಡ್ತಾರೆ ರಾಜಣ್ಣ. ಇಲ್ಲ ಹಾಕ್ಬಿಡೋಣ ಅದ್ರ ಪಕ್ಕದಲ್ಲಿ. ಸುಮ್ಮನೆ ಹಂಗೆ ಖಾಲಿ ಬಿದ್ದಿದೆ. ಅದಕ್ಕೆ ಇವತ್ತು ಅಲ್ಲಿ ಕಮಲದ ಹೂ ಮಸ್ತಾಗಿರೋದು ಸಿಕ್ತ. ಅದಕ್ಕೆ ಒಂದು ಇದು ಒಳ್ಳೆ ಟೈಮ್ ಇದೆ ಹಾಕೋದಕ್ಕೆ. ಒಂದು ಹಾಕಿ ನೋಡೋಣ, ಚೆನ್ನಾಗಿ ಬಂತು ಅಂದ್ರೆ ಇನ್ನೊಂದು ತಂದು ಹಾಕೋಣ. ಸುಮ್ಮನೆ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಹೇಳಿ ಒಂದು ತಗೊಂಡ್ವಿ. ಅದೊಂಥರ ಪರ್ಪಲ್ ಫ್ಲವರ್ಸ್ ಚೆನ್ನಾಗಿದೆ. ಒಂದ್ಸಲ ತೊಟ್ಟಿ ಇಟ್ಟು ನೋಡೇ ಬಿಡೋದ ಅಂತ ನೋಡಿದ್ವಿ. ಈ ಥರ ಹಾಕಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಯೋಚನೆ ಮಾಡಿದ್ದೀವಿ. ಗುಂಡಿ ತೋಡ್ಬಿಟ್ಟು ರೆಡಿ ಮಾಡ್ತಾರೆ ರಾಜಣ್ಣ. ಕೆಲವೊಂದು ತರಕಾರಿ ಬೀಜ ಎಲ್ಲ ತಂದು ಕೊಟ್ಟಿದ್ದೆ. ಸೊ ಅದೆಲ್ಲ ಚಿಕ್ಕ ಚಿಕ್ಕ ಸಸಿ ಬಂದಿದೆ ಇವಾಗ. ಯಾರದು? ಮಾಮ. ನಿಮ್ಮ ಮಾಮನ ಅಲ್ಲಿದೆ ನೋಡಿ ಮಾಮ. ಇದು ಚಾಕ್ಲೇಟ್ ಮೂನ್. ಚಾಕ್ಲೇಟ್ ಮೂನ್, ಕ್ರಸೆಂಟ್ ಮೂನ್. ಕ್ರಸೆಂಟ್. ಯಾರದಿರೋದು? ಮಾಮ. ಚಂದ ಮಾಮ ಅನ್ನೋದು ಬಿಟ್ಟು ಮಾಮ ಶಾರ್ಟ್ ಬಿಟ್ಟು. ನೋಡಿ ಆಗಲೇ ಕತ್ಲಾಗ್ಬಿಡ್ತು. ಇನ್ನೇನೀಗ ನಾವು ಮನೆಗೆ ಹೊರಟಿದ್ದೀವಿ. ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.